ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಅಪ್ಡೇಟ್ ಬರ್ತಾ ಇರೋದು, ರೋಹಿತ್ ಶರ್ಮಾ ಅವ್ರನ್ನ ಈ ಫಿಫ್ತ್ ಟೆಸ್ಟ್ ಮ್ಯಾಚ್ ಅಲ್ಲಿ ಡ್ರಾಪ್ ಮಾಡ್ತಾರೆ ಅಂತ. ಇದು ಎಷ್ಟು 100% ಶೋರ್ ಆಗಿ ಇವ್ರನ್ನ ಡ್ರಾಪ್ ಮಾಡ್ತಾರಂತ ಪ್ರಶ್ನೆ ಅಂತೂ ತುಂಬಾನೇ ಇದ್ದಿದೆ. ಅದ್ರಲ್ಲೂ ಅಲ್ಲದೆ ಇಂಡಿಯನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಂತೂ ತುಂಬಾ ಮಾತುಕತೆಗಳಂತೂ ಚಕಮಕಿಗಳಂತೂ ತುಂಬಾ ಆಗಿದೆ. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಅವರೇ ಹೇಳಿರೋದು, ನಾನು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ಗೆ ಡ್ರಾಪ್ ಆಗ್ತೀನಿ ಅಂತ. ಆದ್ರೆ ಇವತ್ತು ನಡೆದಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಅವರು ಬರ್ಬೇಕಾಯ್ತು ಆಸ್ ಪರ್ ದ ಕ್ಯಾಪ್ಟನ್ ಆಗಿ. ಆದ್ರೆ ಇಲ್ಲಿ ಬಂದಿದ್ದು ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್. ಆದ್ರೆ ಇದು ಒಂದು ಸ್ವಲ್ಪ ಥಿಂಕಿಂಗ್ ಮಾಡೋ ಅಂತ ಯೋಚನೆ ಬರ್ತಿದೆ, ಏನಕ್ಕೆ ರೋಹಿತ್ ಶರ್ಮಾ ಬರೋ ಬದಲು ಗೌತಮ್ ಗಂಭೀರ್ ಬಂದ್ರು ಅಂತ. ಆದ್ರೆ ಗೊತ್ತಿಲ್ಲ. ಆದ್ರೂ ಗೌತಮ್ ಗಂಭೀರ್ ಅವರು ಒಂದ್ ಸ್ವಲ್ಪ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಅದ್ರಲ್ಲೂ ಅಲ್ಲದೆ ಸುಮಾರು ಪ್ರಶ್ನೆಗಳ ಕೇಳಿದ್ರು, ಡ್ರೆಸ್ಸಿಂಗ್ ರೂಮ್ ಬಗ್ಗೆನೂ ಕೇಳಿದ್ರು. ಆದ್ರೆ ಅದ್ರ ಬಗ್ಗೆ ಅವ್ರು ಏನು ಮಾತಾಡಕ್ ಹೋಗಿಲ್ಲ. ಅದು ಯಾವುದೇ ರೀತಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನ್ ನಡೀತೋ ಅದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರ್ಬೇಕು, ಯಾವುದೇ ರೀತಿ ಆಚೆಗೆ ಹೋಗ್ಬಾರ್ದು ಅದನ್ನ ಅವರು ಹೇಳಿದ್ರು. ಅದಕ್ಕೋಸ್ಕರ ಅವರು ಯಾವುದೇ ರೀತಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಹಾಗೆ ಗೌತಮ್ ಗಂಭೀರ್ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ, ಹಾಗೆ ರೋಹಿತ್ ಶರ್ಮನ ಡ್ರಾಪ್ ಮಾಡ್ತಾ ಇದ್ರೆ ಅಂತ ಕೇಳಿದ್ರು. ಆದ್ರೆ ನಾಳೆ ನಡೆಯುವಂತ ಮ್ಯಾಚ್ಗೆ ಪಿಚ್ ನ ನೋಡಿ ಏನು ಟೀಮ್ ನ ಸೆಲೆಕ್ಷನ್ ಮಾಡ್ಬೇಕು ಪ್ಲೇಯಿಂಗ್ 11 ಅದನ್ನ ನಾಳೆನೆ ಟಾಸ್ ಟೈಮ್ ಅಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿರೋದು. ಇದು ಒಂದ್ ಸ್ವಲ್ಪ ಅನುಮಾನ ಬಂದಂಗೆ ಅನಿಸ್ತದೆ, ಏನಾಗಿದೆ ಇಂಡಿಯನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಂತ. ಅದ್ರಲ್ಲೂ ಅಲ್ಲದೆ ಬರ್ತಾ ಇರೋದು ರೂಮರ್ಸ್ ಗಳನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಫಿಫ್ತ್ ಟೆಸ್ಟ್ ಮ್ಯಾಚ್ ಲಾಸ್ಟ್ BGT ಲಾಸ್ಟ್ ಟೆಸ್ಟ್ ಮ್ಯಾಚ್ ಗೆ ಡ್ರಾಪ್ ಔಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ಏನಿದು ಅಂತ ಗೊತ್ತಿಲ್ಲ, 100% ಪಕ್ಕನ ಅಂತ ಅದಂತೂ ಗೊತ್ತಿಲ್ಲ. ಇದು ರೂಮರ್ಸ್ ಗಳನ್ನ ಪ್ರಕಾರ. ಆದ್ರೂ ಒಂದು ಪ್ರಕಾರ ನೋಡಿದ್ರೆ ಡ್ರಾಪ್ ಔಟ್ ಮಾಡೋ ತರ ಎದ್ದು ಕಾಣಿಸ್ತಾ ಇದೆ. ವೇಟ್ ಮಾಡಿ ನೋಡೋಣ ನಾಳೆ ಏನಾಗುತ್ತೆ ಅಂತ. ಹಾಗೆ ಇವತ್ತು ಪ್ರಾಕ್ಟೀಸ್ ಸೆಷನ್ ಅಲ್ಲೂ ಸಹ ತುಂಬಾನೇ ಚೇಂಜಸ್ ನ ನೋಡ್ತಾ ಇದ್ದೋ. ಯಾವುದೇ ರೀತಿ ಸ್ಲಿಪ್ ಅಲ್ಲಿ ತುಂಬಾ ಚೇಂಜ್ ಮಾಡ್ತಾ ಇದ್ದಾರೆ. ಅದರಲ್ಲದೆ ಮೇನ್ ಆಗಿ ಸ್ಲಿಪ್ಗೆ ರೋಹಿತ್ ಶರ್ಮನ ಬಿಟ್ಟು ಹಾಗೆ ವಿರಾಟ್ ಕೊಹ್ಲಿ ಮತ್ತೆ ಶುಭ್ಮನ್ ಗಿಲ್, SSV ಜೈಸ್ವಾಲ್, ನಿತೀಶ್ ಕುಮಾರ್ ರೆಡ್ಡಿ ಇವರಿಷ್ಟನ್ನ ನಿಲ್ಲಿಸ್ಕೊಂಡು ಪ್ರಾಕ್ಟೀಸ್ ನ ಮಾಡಿಸ್ತಿದ್ದು. ಇದು ಒಂದ್ ಸ್ವಲ್ಪ ಅನುಮಾನ ಉಂಟು ಮಾಡುತ್ತೆ. ಏನಕ್ಕಂದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಅವರು ಸ್ಲಿಪ್ ಅಲ್ಲೇ ಜಾಸ್ತಿ ನಿಂತ್ಕೊಂಡು ಟೀಮ್ ನ ಒಂದ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು, ಯಾವ ಕಡೆ ಫೀಲ್ಡರ್ ಬೇಕು ಅಂತ. ಆದ್ರೆ ಇದನ್ನ ನೋಡಿದ್ರೆ ಏನೋ ಒಂದು ಮೈನಸ್ ಹೊಡೆದಂಗೆ ಕಾಣಿಸ್ತಾ ಇದೆ. ಆದ್ರೆ ನಾಳೆ ಮ್ಯಾಚ್ಗೆ ಏನಾದ್ರೂ ಬೂಮ್ರಾ ಕ್ಯಾಪ್ಟನ್ ಆಗ್ಬೋದಾ ಅಂತ ಅನಿಸ್ತಾ ಇದೆ. ಅದು ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡ್ಬೇಕು ಏನಾಗುತ್ತೆ ಅಂತ. ನಾಳೆ ನಡೆಯುವಂತ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗಂತೂ. ಇದು ಫಿಫ್ತ್ ಟೆಸ್ಟ್ ಮ್ಯಾಚ್. ಫೋರ್ತ್ ಟೆಸ್ಟ್ ಮ್ಯಾಚ್ ನ ಡ್ರಾ ಮಾಡ್ಕೊಳ್ಳೋ ಮ್ಯಾಚ್ ನ ಇವಾಗ ಸೋತ್ರು. ಇನ್ನು ನೆಕ್ಸ್ಟ್ ಫಿಫ್ತ್ ಮ್ಯಾಚ್ ಸಿಡ್ನಿಲ್ ನಡೀತಾರಂತ ಮ್ಯಾಚ್, ಇದನ್ನ ಪಕ್ಕ ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದ್ರೆ WTC ನ ಮುಚ್ಕೊಂಡು ಹಂಗೆ ಹೋಯ್ತಾ ಇರೋದು. ಅದ್ರಲ್ಲೂ ಅಲ್ಲದೆ ಗೌತಮ್ ಗಂಭೀರ್ಗಂತೂ ತಲೆ ಮೇಲೆ ಅಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟು ತುಂಬಾ ಕೋಪ ಬಂದವ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಎಲ್ಲಾರ್ಗು ಬೈದು ಮಡಗ್ಬಿಟ್ಟವ್ರೆ, ಕ್ಯಾಪ್ಟನ್ ಗೀಪ್ಟನ್ ಅಂತ ನೋಡಿಲ್ಲ, ಹಿಗ್ಗ ಮುಗ್ಗ ಬೈದವ್ರು. ಅದಂತೂ ನಿಜ. ಡ್ರೆಸ್ಸಿಂಗ್ ರೂಮ್ ಅಲ್ಲಂತೂ ತುಂಬಾನೇ ಚರ್ಚೆ ಅಂತ ನಡೆದಿದೆ. ಅದು ಫೋರ್ತ್ ಟೆಸ್ಟ್ ಮ್ಯಾಚ್ ನ ಡ್ರಾ ಮಾಡ್ಕೊಳ್ಳೋ ಮ್ಯಾಚ್ ನ ಇವಾಗ ಸೋತ್ರಲ್ಲ, ಲಾಸ್ಟ್ ಒಂದ್ ಇನ್ನಿಂಗ್ಸ್ ಅಲ್ಲಿ ಇಲ್ದೇ ಇರೋ ಶಾಟ್ ನ ಹೊಡೆಯಕ್ ಹೋಗಿ ಸೋತ್ರಲ್ಲ, ಅದಕ್ಕೋಸ್ಕರ ಫುಲ್ ಅಗ್ರೆಸಿವ್ ಆಗಿ ಮಾತಾಡಿರೋದು ಗೌತಮ್ ಗಂಭೀರ್. ಎಲ್ಲರಿಗೂ ಹಾಗೆ ಆಗುತ್ತೆ, ಡ್ರಾ ಮಾಡ್ಕೊಳ್ಳೋ ಮ್ಯಾಚ್ ನ ಸುಮ್ನೆ ಕೈ ಚೆಲ್ಲಿ ಅವ್ರಿಗೆ ಮ್ಯಾಚ್ ವಿನ್ ಮಾಡ್ಸಿದ್ರಲ್ಲ ಅನ್ನೋ ಕೋಪ ಬಂದೇ ಬರುತ್ತೆ, ಎಲ್ಲರಿಗೂ ಬಂದೇ ಬರುತ್ತೆ. ಆದ್ರೆ ಅಲ್ಲೂ ಅಲ್ಲದೆ ನಾವು ನೋಡ್ತಿರೋ ನಮ್ಗೆ ಕೋಪ ಬರ್ತದೆ, ಏನಕ್ಕೆ ಹಿಂಗ್ ಆಡ್ತಿದ್ದಾರೆ ಅಂತ. ಅದ್ರಲ್ಲೂ ಅಲ್ಲದೆ ಹೆಡ್ ಕೋಚ್ ಆಗಿರೋರ್ಗೆ ಕೋಪ ಬರೋದಂತೂ ಸಹಜ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ಆಕಾಶ್ ದೀಪ್ ಈ ಮ್ಯಾಚ್ ಅಲ್ಲಿ ರೋಲ್ಡ್ ಔಟ್ ಆಗಿದ್ದಾರೆ. ಅವರು ಹೋದ್ ಮ್ಯಾಚ್ ಅಲ್ಲೇ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಇದ್ರದಿಂದ ಅವರು ಒಂದ್ ಸ್ವಲ್ಪ ಓವರ್ ಮಾಡಿರ್ಲಿಲ್ಲ. ಲಾಸ್ಟ್ ಅಲ್ಲಿ 1-2-3 ಓವರ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಬರ್ತಾ ಇರೋದು ಅಫಿಷಿಯಲಿ ರಿಪೋರ್ಟ್ ನ ಪ್ರಕಾರ ಆಕಾಶ್ ದೀಪ್ ನ ರೋಲ್ಡ್ ಔಟ್ ಮಾಡಿದ್ದಾರೆ, ಈ ಮ್ಯಾಚ್ ಇಂದ ಡ್ರಾಪ್ ಮಾಡಿದ್ದಾರೆ. ಆ ಜಾಗಕ್ಕೆ ಯಾರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರಂತ ಗೊತ್ತಿಲ್ಲ. ಹರ್ಷಿತ್ ರಾಣನ ಇಲ್ಲ ಅಂದ್ರೆ ಪ್ರಸಿದ್ಧ ಕೃಷ್ಣನ, ಇವರಿಬ್ರಲ್ಲಿ ಯಾರಿಗಾರ ಒಬ್ರಿಗೆ ಚಾನ್ಸ್ ಕೊಡ್ಬೋದು. ನನ್ನ ಪ್ರಕಾರ ಪ್ರಸಿದ್ಧ ಕೃಷ್ಣನ್ಗೆ ಕೊಟ್ರೆ ಕೊಡ್ಬೋದೇನೋ ಅವ್ರಿಗೆ ಒಂದು ಚಾನ್ಸ್. ಆಲ್ರೆಡಿ ಅವ್ರು 2 ಮ್ಯಾಚ್ ಆಡಿರೋದ್ರಿಂದ ಹರ್ಷಿತ್ ರಾಣ ಇವ್ರಿಗೆ ಒಂದು ಲಾಸ್ಟ್ ಮ್ಯಾಚ್ ಆಪರ್ಚುನಿಟಿ ಕೊಡೋದಕ್ಕೋಸ್ಕರ ನಾರುವೆ ಇಳಿಸ್ಬೋದು. ನೋಡೋಣ, ಅವ್ರು ಪ್ಲೇಯಿಂಗ್ 11 ನ ಡಿಸೈಡ್ ಮಾಡೋದೇ ಟಾಸ್ ಟೈಮ್ ಅಲ್ಲಿ, ಅದು ಗೊತ್ತಾಗ್ಬೇಕು. ಹಾಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಈ ತರ ಇರಬಹುದು ಅಂತ ರೂಮರ್ಸ್ ಗಳನ್ನ ಪ್ರಕಾರ ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು. ನಮ್ಮ ಇಂಡಿಯಾ ನಾಳೆ ನಡೆಯುವಂತ ಮ್ಯಾಚ್ ಗೆ
ಪ್ಲೇಯಿಂಗ್ 11 ಈ ತರ ಇದೆ ಅಂತ ಹೇಳ್ತಿದ್ದಾರೆ. ಓಪನರ್ ಆಗಿ ಜೈಸ್ವಾಲ್, KL ರಾಹುಲ್, ಶುಮನ್ ಗಿಲ್, ಹಾಗೆ ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಪ್ರಸಿದ್ಧ ಕೃಷ್ಣ, ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ ಆಗಿ, ಹಾಗೆ ಮೊಹಮ್ಮದ್ ಸಿರಾಜ್. ಇಲ್ಲಿ ನಮ್ಮ ರೋಹಿತ್ ಶರ್ಮಾ ಅಂತೂ ಇಲ್ಲ. ಇದು ರೂಮರ್ಸ್ ಗಳನ್ನ ಪ್ರಕಾರ, ಇದಂತೂ ನಾವು ನಂಬಕ್ಕೆ ಆಗಲ್ಲ. ನಾವು ಹಂಗೆ ಅನ್ಕೋತೀವಿ ಒಂದೆರಡು ಅಂತ, ಆದ್ರೂ ಇಲ್ಲಿ ಒಂದೆರಡು ಚೇಂಜಸ್ ಆಗೇ ಆಗುತ್ತೆ. ಆದ್ರೆ 100% ಶುಭ್ಮನ್ ಗಿಲ್ ಅವರು ಈ 5th ಟೆಸ್ಟ್ ಮ್ಯಾಚ್ ಅಲ್ಲಿ ಆಡ್ತಾರೆ ಪ್ಲೇಯಿಂಗ್ 11 ಅಲ್ಲಿ, ಇದಂತೂ ಪಕ್ಕ. ಆದ್ರೆ ರೋಹಿತ್ ಶರ್ಮಾ ಅವ್ರದ್ದು ಕ್ಯಾಪ್ಟನ್ಶಿಪ್ ಬಗ್ಗೆ ಒಂದ್ ಸ್ವಲ್ಪ ಹರಿದಾಡ್ತಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಹಾಗೆ ಆಸ್ಟ್ರೇಲಿಯನ್ ಪ್ಲೇಯಿಂಗ್ 11 ಸಹ ಎಲ್ಲಾ ಮ್ಯಾಚ್ ಹಿಂದಿನ ದಿನ ಅವರ ಪ್ಲೇಯಿಂಗ್ 11 ನ ಆಲ್ರೆಡಿ ಪಕ್ಕ ಅನೌನ್ಸ್ ಮಾಡ್ಬಿಡ್ತಾರೆ. ಅದ್ರಲ್ಲೂ ಅಲ್ಲದೆ ಈ ಮ್ಯಾಚ್ ಅಲ್ಲೂ ಸಹ ಅವರು ಅನೌನ್ಸ್ ಮಾಡಿದ್ರು. ಹಾಗೆ ಈ ಮ್ಯಾಚ್ ಅಲ್ಲಿ ಹೊಸದಾಗಿ ಡೆಬ್ಯೂ ಮಾಡ್ತಾ ಇರೋದು ವೆಬ್ ಸ್ಟಾರ್ ಅಂತ. ಇವರು ಪ್ರೈಮ್ ಮಿನಿಸ್ಟರ್ 11 ಅಲ್ಲೂ ಸಹ ಆಡಿದ್ರು. ಇವಾಗ್ಲೂ ಸಹ ಈ ಮ್ಯಾಚ್ ಗೆ ಮಿಚೆಲ್ ಮಾರ್ಷ್ ನ ಡ್ರಾಪ್ ಔಟ್ ಮಾಡಿ ಇವ್ರನ್ನ ಡೆಬ್ಯೂ ಆಗಿ 5th ಟೆಸ್ಟ್ ಮ್ಯಾಚ್ ಗೆ ಡೆಬ್ಯೂ ಆಗಿ ಆಡಿಸ್ತಾ ಇದ್ದಾರೆ. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ಈ ತರ ಇದೆ. ಉಸ್ಮಾನ್ ಖವಾಜಾ, ಸ್ಯಾಮ್ ಕಾನ್ಸ್ಟನ್ಸ್, ಆಮೇಲೆ ಲೆಬ್ಯೂಷನ್, ಹಾಗೆ ಸ್ಟೀವನ್ ಸ್ಮಿತ್, ವೆಬ್ ಸ್ಟಾರ್, ಟ್ರಾವಿಸ್ ಹೆಡ್, ಹಾಗೆ ಹ್ಯಾಲೆಸ್ ಕ್ಯಾರಿ, ಪ್ಯಾಟ್ ಕಮಿಂಗ್ಸ್, ಮಿಚೆಲ್ ಸ್ಟಾರ್ಕ್, ಹಾಗೆ ಲತನ್ ಲೈನ್, ಹಾಗೆ ಸ್ಕಾಟ್ ಬೋಲ್ಯಾಂಡ್. ಇದು ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11. ಇದಂತೂ ಅದ್ದೂರಿಯಾಗೆ ಇದೆ. ಆದ್ರೆ ಒಂದು ಚೇಂಜಸ್ ಅಷ್ಟೇ ಮಾಡಿರೋದು, ಇನ್ನೇನು ಮೇಜರ್ ಚೇಂಜಸ್ ಅಂತೂ ಮಾಡಿಲ್ಲ. ಮಿಚೆಲ್ ಮಾರ್ಷ್ ಇಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಅವ್ರ ಬ್ಯಾಟಿಂಗ್ ಇಂದ ಒಂದ್ ಸ್ವಲ್ಪ ರನ್ ಬಂದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಡ್ರಾಪ್ ಔಟ್ ಮಾಡಿ ಇವ್ರನ್ನ ಒಂದ್ ಸ್ವಲ್ಪ ಆಡ್ಸೋದಕ್ಕೋಸ್ಕರ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನೋಡೋಣ ಇವರು ಯಾವ ರೀತಿ ಆಡ್ತಾರೆ ಅಂತ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಏನು ಅಂದ್ರೆ, ನೆಕ್ಸ್ಟ್ ನಡೆಯುವಂತ ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಗೆ ಪ್ಯಾಟ್ ಕಮಿಂಗ್ಸ್ ಅವ್ರಿಗೆ ರೆಸ್ಟ್ ಕೊಟ್ಟಿ, ಹಾಗೆ ಕ್ಯಾಪ್ಟನ್ ಆಗಿ ಸ್ಟೀವನ್ ಸ್ಮಿತ್ ನ ಮಾಡಿರೋದು. 2 ಟೆಸ್ಟ್ ಮ್ಯಾಚ್ ಗಳಿಗೆ ಮತ್ತೆ ಕ್ಯಾಪ್ಟನ್ ಆಗಿ ಸ್ಟೀವನ್ ಸ್ಮಿತ್ ಅವರು ಕ್ಯಾಪ್ಟನ್ ನ ನಿಭಾಯಿಸ್ತಾ ಇದ್ದಾರೆ. ಇದು ಅಫಿಷಿಯಲ್ ಆಗಿ ರಿಪೋರ್ಟ್ ಬರ್ತಾ ಇರೋದು. ಕ್ಯಾಪ್ಟನ್ ಆಗಿ ಸ್ಟೀವನ್ ಸ್ಮಿತ್, ಆದ್ರೆ 2 ಮ್ಯಾಚ್ ಮಾತ್ರ, ಆ ಟೆಸ್ಟ್ 2 ಮ್ಯಾಚ್ಗಳಿಗೆ ಮಾತ್ರ ಇವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿರೋದು. ಅದರಲ್ಲೂ ಅಲ್ಲದೆ ಇವ್ರದ್ದು ಯಾವಾಗ ಬಾಲ್ ಟ್ರಾಂಪರಿಂಗ್ ಆಯ್ತೋ ಅದಾದ ನಂತರ ಅವ್ರಿಗೆ ಅಷ್ಟೊಂದು ಕ್ಯಾಪ್ಟನ್ಶಿಪ್ ಅಂತೂ ಕೊಟ್ಟಿಲ್ಲ. ಇವರಿಂದ ಏನಾಯ್ತೋ ಅದಕ್ಕೋಸ್ಕರ ಇವ್ರನ್ನ ಒಂದ್ ಸ್ವಲ್ಪ ಕ್ಯಾಪ್ಟನ್ಶಿಪ್ ಇಂದ ಒಂದ್ ಸ್ವಲ್ಪ ಹಿಂದೆನೆ ಇಟ್ಟಿದ್ದಾರೆ. ಆದ್ರೆ ಇವಾಗ ಒಂದ್ ಸ್ವಲ್ಪ 2 ಮ್ಯಾಚ್ ಕೊಟ್ಟಿದ್ದಾರೆ. ಅದರಿಂದ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಗೆ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂತ ವೇಟ್ ಮಾಡಿ ನೋಡ್ತಾ ಇದ್ವಿ. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ 4:15 ಸ್ಟಾರ್ಟ್ ಆಗೋದು. ಹೇಗೆ ಮೆಲ್ಬೋರ್ನ್ ನಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತೋ 5 ಗಂಟೆಗೆ, ಅದೇ ರೀತಿ ಇಲ್ಲೂ ಸಹ, ಆದ್ರೆ ಬ್ರಾಡ್ಕಾಸ್ಟ್ ಆಗೋದು 4:15, ಆದ್ರೆ ಟಾಸ್ ಟೈಮ್ 4:15, ಹಾಗೆ ಬ್ಯಾಟಿಂಗ್ ಆಡಕ್ ಬರೋದು 5 ಗಂಟೆಗೆ. ಇದು ಇಂಡಿಯನ್ ಟೈಮಿಂಗ್ಸ್. ಬೆಳಿಗ್ಗೆ 5 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹೆವಿ ಕ್ಯೂರಿಯಾಸಿಟಿಯಿಂದ ಇದೆ ಈ ಮ್ಯಾಚ್ ಗಂತೂ. ಈ ಮ್ಯಾಚ್ ಇಂಡಿಯಾಗೆ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರೂ ವೆಯ್ಟ್ ಮಾಡಿ ನೋಡೋಣ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು.